ರಾಮದೇವ್ರ ಹನುಮಂದಿರು ಭೇಟಿಯಾಗಿದ್ದ ಜಾಗ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಗುರುಗಳು. ಬಿಸಿಲು ಮಳಿ ಗಾಳಿ ಯಾವುದನ್ನೂ ಲೆಕ್ಕಿಸದೇನೆ ಒಳಗಡೆ ತೇಜೋ ರೂಪದಿಂದ ಕುತ್ಕೊಂಡು ಈ 9 ಗುರುಗಳ ಸ್ಮರಣೆಯನ್ನು ಮಾಡಿದ್ರೆ ಸಾಕು, ಪರಿಹಾರವಾಗಿ ಎಲ್ಲ ವಿಧವಾದ ಅಭಿಷ್ಟ ಲೌಕಿಕವಾದ ತಾಪತ್ರಯ ಎಲ್ಲ ವಿಧವಾದ ತಾಪತ್ರಯಗಳಿದ್ದಾಗ ಅವರು ಫಲವನ್ನು ಪಡೆದು ತಮ್ಮ ಜೀವನದಲ್ಲಿ ಅತ್ಯಂತ ಹರ್ಷದಿಂದ ಇದ್ದಿದ್ದು ನಾವು ಕಾಣ್ತಾ ಇದ್ದೇವೆ. ದೇಹದ ಶುದ್ಧಿ, ಈ ತುಂಗಭದ್ರಾ ನದಿಯೊಳಗೆ ಸ್ನಾನ ಮಾಡುವುದರಿಂದಾಗಿ ದೇಹದ ಶುದ್ಧಿ. 9 ಗುರುಗಳ ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ. ಮಾಧ್ವ ಪರಂಪರೆಯಲ್ಲಿ ಬಂದಿರುವ ಮಹಾಜ್ಞಾನಿಗಳು ಇಲ್ಲಿ ವೃಂದಾವನಸ್ಥರಾಗ್ಯಾರ. ಮೊದಲೇದ್ದು ಪದ್ಮನಾಭ ತೀರ್ಥರು, ಅವ್ರ ತರುವಾಯ ಕವೀಂದ್ರ ತೀರ್ಥರು, ಆಮೇಲೆ ವಾಗೀಶ ತೀರ್ಥರು, ರಘುವರ್ಯ ತೀರ್ಥರು, ವ್ಯಾಸರಾಜ ತೀರ್ಥರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಸುಧೀಂದ್ರ ತೀರ್ಥರು, ಗೋವಿಂದ ಒಡೆಯರ್ ಅಂಥೇಳಿ 9 ಯತಿಗಳು ನೆಲೆಸಿರುವ ಸ್ಥಳ. ಈ 9 ಗುರುಗಳು ಬರೋಕ್ಕಿಂತ ಮುಂಚೆ ಈ ಕ್ಷೇತ್ರಕ್ಕೆ ಸಪ್ತಜನಾಶ್ರಮ ಅಂತ ಕರಿತಾ ಇದ್ದರು. ವಸಿಷ್ಠ ಋಷಿ, ಅಗಸ್ತ್ಯ ಋಷಿಗಳು ತಪಸ್ಸು ಮಾಡಿದ ತಪೋಭೂಮಿ, ರಾಮದೇವ್ರ ಹನುಮಂದಿರು ಭೇಟಿಯಾಗಿದ್ದ ಜಾಗ ಇದು ತಪೋಭೂಮಿ ಅಂಥೇಳಿ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ ಗುರುಗಳು. ಬಿಸಿಲು ಮಳಿ ಗಾಳಿ ಯಾವುದನ್ನೂ ಲೆಕ್ಕಿಸದೇನೆ ಒಳಗಡೆ ತೇಜೋ ರೂಪದಿಂದ ಕುತ್ಕೊಂಡು ಭಕ್ತರ ಅಭಿಷ್ಟವನ್ನು